ಇದಲ್ಲದೆ ಪರಲೋಕದ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯವೂ ಬರುವುದು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಾಳವಾಗಿ ಪ್ರೀತಿ ಮಾಡುವಂತ ನಮ್ಮ ಪರಲೋಕದ ತಂದೆ, ನಮ್ಮನ್ನು ಅತ್ಯಧಿಕವಾಗಿ ನಿನ್ನ ಪ್ರೀತಿ, ನಿನ್ನ ಕನಕರಿ ದಯವನ್ನು ಕೊಟ್ಟು ನಮ್ಮನ್ನು ನಡೆಸೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗ ಕರ್ತನೆ, ಕಳೆದ ದಿನಗಳಲ್ಲಿ ಕೂಡ ನಮ್ಮನ್ನು ಅದ್ಭುತವಾದಂತ ರೀತಿಯಲ್ಲಿ ಕಾಪಾಡೋದಕ್ಕಾಗಿ ಸ್ತೋತ್ರ. ಬೆಳಗಿನ ಜಾವದಲ್ಲಿ ಕರ್ತನೆ ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ಕೊಟ್ಟಂತ ಒಳ್ಳೆ ಭಾಗ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿಕೊಳ್ಳುತ್ತೇನೆ ತಂದೆ, ಆಮೆನ್. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ದೇವರು ಕೊಟ್ಟಂತ ಈ ಒಳ್ಳೆ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಹೇಳುವಂತವನಾಗಿದ್ದೇನೆ. ಪ್ರೀತಿಯುಳ್ಳ ದೇವ ಜನರೇ, ಜುಲೈ ತಿಂಗಳು 16ನೇ ತಾರೀಕು ಇವತ್ತಿನ ಒಂದು ಮುಖ್ಯ ಉದ್ದೇಶ ಏನಂತಂದ್ರೆ ಅಂತ್ಯದ ಚಿಹ್ನೆಗಳು ಮತ್ತು ತಾಳ್ಮೆಗೆ ಕರೆ ಎಂಬುದಾಗಿ. ಪ್ರೀತಿಯುಳ್ಳ ದೇವ ಜನರೇ, ಈ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 1ರಿಂದ 14 ವಚನದ ವಿಷಯದಲ್ಲಿ ನಾವು ಧ್ಯಾನ ಮಾಡೋದಾದರೆ, ಯೇಸು ಕ್ರಿಸ್ತನ ಬರುವಣದ ಬಗ್ಗೆ ಅನೇಕ ವಿಷಯಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಮೊಟ್ಟ ಮೊದಲನೇದಾಗಿ ದೇವಾಲಯದ ನಾಶ ಎಂಬುದಾಗಿ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 1ರಿಂದ ಅಲ್ಲಿ ನಾವು 2 ವಚನಗಳು ನೋಡ್ತೀವಿ. ದೇವಾಲಯದ ನಾಶ ಎಂಬುದಾಗಿ ಕ್ರಿಸ್ತ ಶಕ 70ನೇ ಇಸ್ವಿಯಲ್ಲಿ ರೋಮನ್ ಸೈನ್ಯದವರು ಯೆರೂಸಲೇಮ್ ದೇವಾಲಯ ಸಂಪೂರ್ಣವಾಗಿ ನಾಶ ಮಾಡಿದರು. ಆದರೆ ಈ ದೇವಾಲಯವನ್ನು ತಿರುಗಿ ಪುನರಾವರ್ತನೆ ಅಂದ್ರೆ ಕಟ್ಟಬೇಕು, ಅದನ್ನು ತಿರುಗಿ ಪುನರಾವರ್ತನೆ ಮಾಡುವುದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ. ಏನಂತಂದ್ರೆ, ಈ ಕಲ್ಲಿನ ಮೇಲೆ ಇರುವಂತಹ ಈ ದೇವಾಲಯವು ಉಳಿಯುವುದಿಲ್ಲ ಎಂಬುದಾಗಿ. ನಾವು ಈ ಕಡೆ ದಿನಮಾನಗಳಲ್ಲಿ, ಯೇಸು ಸ್ವಾಮಿ ಬರುವಂತಹ ದಿನಮಾನಗಳಲ್ಲಿ ಅದ್ಭುತವಾದಂತ ದೇವರು ನಮಗೊಂದು ಅದ್ಭುತವಾದಂತ ಮಾತು ಹೇಳ್ತಾರೆ. ಏನಂತಂದ್ರೆ, ನಾವೇ ಜೀವ ಸ್ವರೂಪನಾದ ದೇವರ ಮಂದಿರವಾಗಿದ್ದೇವೆ ಎಂಬುದಾಗಿ. ಈ ಕಲ್ಲಿಂದ ಕಟ್ಟಿರುವ ದೇವಾಲಯಗಳಾಗಲಿ ಏನೇ ಇದ್ರೂ ಕೂಡ ಎಲ್ಲವೂ ಕೂಡ ಅದು ಸಂಪೂರ್ಣವಾಗಿ ನಾಶವಾಗ್ತದೆ. ಕಾರಣ ಏನಂತಂದ್ರೆ, ಜೀವ ಸ್ವರೂಪನಾಗಿರುವಂತ ದೇವರಿಗೆ ನಾವು ಮಂದಿರವಾಗಿದ್ದೇವೆ. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಕೂಡ ಮುಂದಿನ ದಿನಮಾನಗಳಲ್ಲಿ ಕ್ರಿಸ್ತನ ಬರೋಣದಲ್ಲಿ ಕೆಲವರು ಬಿದ್ದು ಹೋಗ್ತಿರ್ತಾರೆ. ಯಾಕಂತಂದ್ರೆ ಶ್ರಮೆ, ಕಷ್ಟಗಳು, ಬಾಧೆಗಳು, ರೋಗಗಳು ಇವೆಲ್ಲ ಬಂದಾಗ ಬಿದ್ದು ಹೋಗ್ತಾ ಇರ್ತಾರೆ. ಅದಕ್ಕೆ ಈ ದೇವಾಲಯ ಬಿದ್ದೋಗ್ತದ ಕಾರಣ ಏನಂತಂದ್ರೆ ಶ್ರಮೆಗಳನ್ನ ತಾಳ್ಕೊಳ್ಳ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ ನಮ್ಗೆ ತಾಳ್ಮೆಗೆ ಕರೆ ಎಂಬುದಾಗಿ. ಇವತ್ತು ನಾವು ಕಡೆವರೆಗೆ ಯಾರು ತಾಳ್ಕೊಳ್ತಾರೋ ಅವ್ರಿಗೆ ದೇವರು ರಕ್ಷಣೆ ಕೊಡ್ತಾರೆ. ಭವಿಷ್ಯದ ಬಗ್ಗೆ ದೇವರು ನಮಗೆ ಹೇಳ್ತಾ ಇದ್ದಾರೆ, ಮುಂದಿನ ದಿನಮಾನಗಳಲ್ಲಿ ನಡೆಯುವಂತ ಒಂದು ಸಮಸ್ಯೆ, ಬಾಧೆಗಳು. ಅದಕ್ಕೆ ಇಲ್ಲಿ ನಾವು ನೋಡ್ತೀವಿ ದೇವಾಲಯದ ನಾಶ ಅಂತಂದ್ರೆ, ಇವತ್ತು ಆತ್ಮಿಕವಾಗಿರುವಂತ ಪ್ರತಿಯೊಬ್ಬೊಬ್ಬರು ಕೂಡ ಕಷ್ಟದಲ್ಲಿ, ಬಾಧೆಗಳಲ್ಲಿ ಅವರು ಇರುತ್ತಾರೆ ಎಂಬುದಾಗಿ ಕೂಡ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಎರಡನೇದಾಗಿ ನೋಡ್ತೀವಿ, ಅಲ್ಲಿ ಮತ್ತೆ ಬರೆಸುವಾರ್ತೆ 4ನೇ ವಚನ 5ನೇ ವಚನದಲ್ಲಿ ನೋಡ್ತೀವಿ, ಅನೇಕರು ನಿಮ್ಮನ್ನು ಮೋಸಗೊಳಿಸುವರು ಎಂಬುದಾಗಿ. ಯಾವ ರೀತಿ ಮೋಸಗೊಳಿಸ್ತಾರೆ ಅಂತಂದ್ರೆ, ನಾನೇ ಕ್ರಿಸ್ತನು, ನಾನೇ ಯೇಸು ಸ್ವಾಮಿಯವರು, ಅನೇಕ ಮಾತೆಗಳಿಂದ ನಮ್ಮನ್ನು ಮೋಸಗೊಳಿಸ್ತಾರೆ. ಅದಕ್ಕೆ ನಾವು ನೋಡ್ತೀವಿ ರೋಮಾಪುರದ ಬರೆದ ಪತ್ರಿಕೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ನಯದ ನುಡಿಗಳಿಂದ ಹೊಗಳಿಕೆ ಹೃದಯವನ್ನು ಮೋಸ ಮಾಡ್ತಾರೆ ಎಂಬುದಾಗಿ. ಎಫೆಸ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನದಲ್ಲಿ ನೋಡ್ತೀವಿ, ದುರ್ಬೋಧಕನ ವಂಚನೆಗೆ, ಕುಯುಕ್ತಿಗೆ ಒಳಬಿಡುತ್ತಾರೆ ಕೆಲವರು. ಇವತ್ತು ಸತ್ಯವನ್ನು ಬೋಧನೆ ಮಾಡ್ತಾ ಇದ್ರೆ ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸ್ವಂತ ಬೋಧನೆಗಳಿಗೆ, ತಮಗೆ ಇಷ್ಟವಾದಂತ ವಾಕ್ಯಗಳಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಮೋಸ ಹೋಗಿರೋದ್ರಿದ್ದಾರೆ. ಅದಕ್ಕೆ ತೀತನ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡ್ತೀವಿ, ಬರೀ ಮಾತುಗಳಿಂದ ಮೋಸ ಮಾಡ್ತಾರೆ. ಇವತ್ತು ನಾವು ಸತ್ಯವಾಕ್ಯವನ್ನು ಧ್ಯಾನ ಮಾಡಿ 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 ಹೇಳ್ತಾ ಇದ್ರು ಕೂಡ ಕೇಳ್ತಾ ಇಲ್ಲ ಕೆಲವರು. ಯಾರೋ ಒಂದು ಮಾತು ಅದಲ್ಲ ಅಂತಂದ್ರೆ ಆ ಮಾತಿಗೆ, ಬರೇ ಮಾತಿಗೆ ತಮ್ಮ ಜೀವಿತವನ್ನು, ಕುಟುಂಬಗಳನ್ನು, ಸಭೆಗಳಿಂದ ಮತ್ತು ಆತ್ಮಿಕ ಜೀವಿತವನ್ನು ನಾಶ ಮಾಡ್ಕೊಳ್ಳೋರು ಇದ್ದಾರೆ. ಅದಕ್ಕೆ ಪ್ರೀತಿಯುಳ್ಳ ದೇವಜನ 2ನೇ ಯೋಹಾನ 7ನೇ ವಚನದಲ್ಲಿ ನೋಡ್ತೀವಿ, ಅನೇಕರು ಮೋಸಗಾರರು ಈ ಲೋಕದಲ್ಲಿದ್ದಾರೆ ಎಂಬುದಾಗಿ ಯೇಸು ಸ್ವಾಮಿಯವರು ಆವಾಗೇ ಹೇಳಿದ್ದಾರೆ, ಈಗಲ್ಲ. ಇವತ್ತು ಲೋಕದಲ್ಲಿದ್ದಾರೆ, ಆ ಮೋಸದ ಬಲಿಗೆ ಮತ್ತೆ ತಿರುಗಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಬೀಳುವಂತ ನೋಡ್ತಾ ಇದ್ದೀವಿ. ಇದು ಎರಡನೇದಾಗಿ.
ಅಲ್ಲಿ ನಾವು ನೋಡ್ತೀವಿ ಮತ್ತಾಯನ ಬರೆಸುವ ಅರ್ಥ 24ನೇ ಅಧ್ಯಾಯ 6-5 ವಚನಗಳಲ್ಲಿ ಕೂಡ ನೋಡ್ತೀವಿ. ಏನಂತಂದ್ರೆ ಯುದ್ಧಗಳು ಎಂಬುದಾಗಿ. ಯುದ್ಧಗಳು, ಈ ಯುದ್ಧಗಳು ಮೂರನೇದಾಗಿ ನೋಡ್ತೀವಿ. ಪ್ರಪಂಚದಲ್ಲಿ ಮೊಟ್ಟ ಮೊದಲನಾಗಿ ಯುದ್ಧ 1904ರಲ್ಲಿ ಮೊದಲನೇ ಪ್ರಪಂಚ ಯುದ್ಧ, ಎರಡನೇ ಪ್ರಪಂಚ ಯುದ್ಧ 1939ರಲ್ಲಿ. ಈಗ ಪ್ರಪಂಚದಲ್ಲಿ ಯುದ್ಧಗಳು 2023 ಇಸ್ರೇಲ್ ಪಾಲಿಸ್ತಾನ್ ಯುದ್ಧಗಳು, ಉಕ್ರೇನ್ ರಷ್ಯಾ ಮತ್ತು ಸಿರಿಯಾ, ಈ ಎಲ್ಲ ದೇಶಗಳು ನೋಡ್ರಿ ಯುದ್ಧಗಳು ನಡೀತಾ ಇದೆ. ಕಾರಣ ಏನಂತಂದ್ರೆ ಯೇಸು ಕ್ರಿಸ್ತನ ಬರುವಂತ ದಿನಗಳು ಹತ್ರವಾಗ್ತಾ ಇದೆ. ಈ ಯುದ್ಧಗಳಿಂದನೇ ಭಯಂಕರವಾದಂತ ಪ್ರತಿಯೊಂದು ಸಾಮಾನ್ಯ ಜನರು ಒಂದು ಪರ್ಸೇಜ್ ಅಂತಂದ್ರೆ ಒಂದು ತೆಗೆದುಕೊಳ್ಳುವುದಕ್ಕೆ ಕೂಡ ಏನಾಗಿದೆ ಅಂತಂದ್ರೆ ಖರೀದಿ ಮಾಡ್ಕೊಳ್ಳೋಕೆ ಬಹಳ ಕಷ್ಟ ಆಗ್ತಾ ಇದೆ ನೋಡ್ರಿ. ಈಗ ಡೀಸೆಲ್ ಜಾಸ್ತಿ ಆಗಿದೆ, ಪೆಟ್ರೋಲ್ ಜಾಸ್ತಿ ಆಗಿದೆ, ಎಲ್ಲ ಯುದ್ಧಗಳಿಂದನೇ. ಇವೆಲ್ಲವೂ ಕೂಡ ಯುದ್ಧಗಳಿಂದ. ಅಂದ್ರೆ ಯುದ್ಧ ಏನಾಗ್ತಾ ಇದೆ ಅಂತಂದ್ರೆ ಸ್ವಾರ್ಥ ಜೀವಿತವನ್ನು, ತನ್ನ ಒಂದು ಜೀವಿತವನ್ನು ಅನುಭವಿಸೋದಕ್ಕಾಗಿ ಯುದ್ಧ ಮಾಡುವಂತ ಎಂಬುದಾಗಿ ಕೂಡ ದೇವರ ವಾಕ್ಯದಲ್ಲಿ. ಪ್ರೀತಿಯುಳ್ಳ ದೇವ ಜನರೇ, ಅಲ್ಲಿ 4ನೇದಾಗಿ ನೋಡ್ತೀವಿ ಮತ್ತಾಯನ ಬರೆಸುವ ವಾರ್ತೆ 24ನೇ ಅಧ್ಯಾಯ 6-7 ವಚನದಲ್ಲಿ ಜನಕ್ಕೆ ವಿರೋಧವಾಗಿ ಜನವು, ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು, ಬರಗಾಲ, ಭೂಕಂಪ, ಇವೆಲ್ಲವೂ ಕೂಡ ನಾವು ನೋಡ್ತೇವೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಕೂಡ ನಾವು ನೋಡ್ತೀವಿ ಅನೇಕ ಭಾಷೆಗಳ ಮುಖಾಂತರ ಕೂಡ ಜಗಳ ಆಗ್ತಾ ಇದೆ. ಮತ್ತೆ ರಾಜ್ಯಗಳಿಂದ ರಾಜ್ಯ, ತಮಿಳುನಾಡು, ಕರ್ನಾಟಕ, ನೀವು ಇಲ್ಲೇ ಕನ್ನಡ ಮಾತಾಡಬೇಕು, ಇದನ್ನೇ ಮಾತಾಡಬೇಕು, ತಮಿಳು ಮಾತಾಡಬೇಕು, ಅದನ್ನ ಮಾತಾಡಬೇಕು, ನಾವೆಲ್ಲ ಪತ್ರಿಕೆಗಳಲ್ಲಿ, ಫೇಸ್ಬುಕ್ ಅಲ್ಲೆಲ್ಲ ನೋಡ್ತಾ ಇರ್ತೀವಿ. ಇವತ್ತು ಜನ ಹೆಂಗಿದ್ದಾರೆ ಅಂದ್ರೆ ಸ್ವಾರ್ಥ. ಇವತ್ತು ನಾವೆಲ್ಲರೂ ಕೂಡ ಭಾರತ ದೇಶದವರು, ನಾವೆಲ್ಲರೂ ಕೂಡ ಒಂದೇ ಎಂಬುದಾಗಿ ಒಂದು ಭಾವನೆ ಇಲ್ಲ. ಯಾಕಂದ್ರೆ ಜನಕ್ಕೆ ವಿರೋಧವಾಗಿ ಜನ, ಇವೆಲ್ಲ ಬರಗಾಲಗಳು ಮತ್ತು ಭೂಕಂಪಗಳು ಇವೆಲ್ಲ ಕೂಡ ಆಗ್ತಾ ಇದೆ. ಕಾರಣ ಏನಂತಂದ್ರೆ ಮನುಷ್ಯನ ಸ್ವಾರ್ಥಕ್ಕಾಗಿ. ಅದಕ್ಕೆ ನಾವು ನೋಡ್ತೀವಿ ಪ್ರಲಾಪ ಪುಸ್ತಕ 2ನೇ ಅಧ್ಯಾಯ 12ನೇ ವಚನದಲ್ಲಿ ತಾಯಿಯ ಮೇಲೆ ಬಿದ್ದು ಕೂಸುಗಳು ಗೋಳಾಡ್ತಾರೆ ಎಂಬುದಾಗಿ. ಯಾಕೆ ಕಾರಣ ಅಂತಂದ್ರೆ ಬರಗಾಲ ಬರುವಂತ ಸ್ಥಿತಿ. ಇವತ್ತು ನೋಡ್ರಿ ಬರಗಾಲ ಎಷ್ಟು ಬರ್ತಾ ಇದೆ, ಇಷ್ಟರವರೆಗೂ ಕೂಡ ನಮಗೆ ಮಳೆ ಇಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಷ್ಟರವರೆಗೆ ಈಗ ಜುಲೈ 16ನೇ ತಾರೀಕು ಅಂತಂದ್ರೆ ಎಲ್ಲಾ ಜನರು ಬೆಳೆಯನ್ನು ಬಿತ್ತಿ ಎದುರು ನೋಡ್ತಾ ಇದ್ದಾರೆ. ಕೆಲವು ಕಡೆ ಎಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಕೆಲವು ಕಡೆ ಎಲ್ಲ ಪೂಜೆಗಳು ಮಾಡ್ತಾ ಇದ್ದಾರೆ, ಕೆಲವೆಲ್ಲ ಕಡೆ ಧರಣೆ ಮಾಡ್ತಾ ಇದ್ದಾರೆ, ಯಾತ್ರೆಗಳು ಮಾಡ್ತಾ ಇದ್ದಾರೆ. ಇವತ್ತು ತಾಯಿಯ ಮೇಲೆ ಬಿದ್ದು ಕೂಸು ಗೋಳಾಡ್ತಾ ಇದೆ. ಕಾರಣ ಏನಂತಂದ್ರೆ ಹಸಿವು ತೀರಿಸಿಕೊಳ್ಳುವುದಕ್ಕೆ ಬರಗಾಲ ಬರ್ತಾ ಇದೆ ಎಂಬುದಾಗಿ ಪ್ರಲಾಪ ಪುಸ್ತಕದಲ್ಲಿ ನೋಡ್ತಾ ಇದ್ದಾರೆ. ಇವತ್ತು ಎಷ್ಟು ಭಯಂಕರವಾದಂತ ಬರಗಾಲ ಬರ್ತದೆ ನೋಡಿ. ಇಷ್ಟವರೆಗೂ ಮಳೆ ಇಲ್ಲ, ಬೆಳೆ ಇಲ್ಲ. ಅದೇ ಪ್ರಲಾಪ ಪುಸ್ತಕ 4ನೇ ಅಧ್ಯಾಯ 4ನೇ ವಚನದಲ್ಲಿ ಎಳೆಯ ಮಕ್ಕಳಿಗೆ ಯಾರು ಅನ್ನವನ್ನು ಬಿಟ್ಟಾರು ಅಂದ್ರೆ ಇವತ್ತು ಎಳೆ ಮಕ್ಕಳಿಗೆ ಆಹಾರ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅಂತಂದ್ರೆ ಇವೆಲ್ಲವೂ ಕೂಡ ನಮಗೆ ದೇವರು ಒಂದು ಎಚ್ಚರಿಕೆ, ಕ್ರಿಸ್ತನ ಬರುವಂತ ಎಚ್ಚರಿಕೆಯನ್ನು ಕೂಡ ನಾವು ನೋಡ್ತೀವಿ. ಲೋಕದಲ್ಲಿ ಬರಗಾಲ, ಕಷ್ಟ ಇವೆಲ್ಲವೂ ಕೂಡ ಅದು ದೇವರ ಒಂದು ಎಚ್ಚರಿಕೆ ಎಂಬುದಾಗಿ ಕೂಡ ನಾವು ನೋಡ್ತೀವಿ. ಇವತ್ತು ಪ್ರೀತಿಯುಳ್ಳ ದೇವ ಜನರ ನಾವು ನೋಡ್ತೀವಿ. ಮತ್ತು ಅನೇಕ ಭೂಕಂಪಗಳು ನೋಡ್ತಾ ಇದ್ದೀವಿ. ಈ ಜೂನ್ 24ನೇ ತಾರೀಕು 2026ರಲ್ಲಿ ಕಳೆದ ದಿನಗಳಲ್ಲಿ ವೆನಿಜುಲ್ ದೇಶದಲ್ಲಿ ಕೂಡ 39 ಸೆಕೆಂಡ್ ಇದರ ಪ್ರಭಾವ 7.5 2500 ಮಂದಿ ಒಂದೇ ಕ್ಷಣದಲ್ಲಿ ಮರಣ ಹೊಂದಿದರು ಮತ್ತು 12,000 ಜನರು ಗಾಯಗೊಂಡಿದರು. ಮತ್ತು ಅಗಸ್ತಾನ್, ಜಪಾನ್, ಇಂಡೋನೇಷಿಯನ್ ಇವೆಲ್ಲವೂ ಕೂಡ ಭೂಕಂಪಗಳಾಗ್ತಾ ಇದೆ. ಕಾರಣ ಏನಂತಂದ್ರೆ ಬೈಬಲ್ ಅಲ್ಲಿ ಕೂಡ ನಾವು ನೋಡ್ತೀವಿ ಪ್ರೀತಿಯುಳ್ಳ ದೇವ ಜನರೇ, ಭಯಂಕರವಾದಂತ ಬರಗಾಲಗಳು. ಯಾಕಂತಂದ್ರೆ ಯೇಸು ಕ್ರಿಸ್ತನ ಒಂದು ಬರುಣೆಯನ್ನು ಕೂಡ ಇದರ ಒಂದು ಪ್ರಾಮುಖ್ಯವಾದಂತ ಸೂಚನೆಗಳೆಂಬುದಾಗಿ ಕೂಡ ನಾವು ನೋಡ್ತೀವಿ. ಅದಕ್ಕೆ ಬೈಬಲ್ ಅಲ್ಲಿ ಕೂಡ ನಾವು ನೋಡ್ತೀವಿ. ಅದಕ್ಕೆ 5ನೇದಾಗಿ ಮತ್ತಾಯನ ಬರೆಸುವ ವಾರ್ತೆ 24ನೇ ಅಧ್ಯಾಯ 8-9 ವಚನಗಳಲ್ಲಿ ಕೂಡ ನೋಡ್ತೀವಿ. ಅಂತಂದ್ರೆ ಶ್ರಮೆ ಒಪ್ಪಿಸುವುದು, ಕೊಲ್ಲುವರು ಮತ್ತು ಎಲ್ಲಾ ಜನಾಂಗಗಳು ಹಾಗೆ ಮಾಡುವರು ಎಂಬುದಾಗಿ. ಇಲ್ಲಿ ನಮಗೆ ಅನೇಕ ವಿಧವಾದಂತ ಹಿಂಸೆ ಪಡಿಸುವಂಥದ್ದು, ನಿಂದಿಗೆ ಗುರಿ ಮಾಡುವಂಥದ್ದು, ಅವಮಾನಿಗೆ ಗುರಿ ಮಾಡುವಂಥದ್ದು. ಅದಕ್ಕೆ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಯೋಹಾನನ ಬರೆಸುವ ವಾರ್ತೆ 15ನೇ ಅಧ್ಯಾಯ 20ನೇ ವಚನದಲ್ಲಿ ನನ್ನನ್ನು ಹಿಂಸೆ ಪಡಿಸಿದರೆ ನಿಮ್ಮ ಹಿಂಸೆ ಪಡಿಸುವನು ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ.
ಇವತ್ತು ಮನುಷ್ಯರಾಗಿರುವಂತ ನಮ್ಮನ್ನು ಅಂತಂದ್ರೆ ದೇವರು ನಂಬಿದಂತ ನಮ್ಮನ್ನು ಕೂಡ ಹಿಂಸೆ ಮಾಡುವಂಥದ್ದು ಅದು ದೇವರಿಗೆ ಹಿಂಸೆ ಕೊಟ್ಟಂಗೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಇವೆಲ್ಲವೂ ಕೂಡ ನಾವು ಯಾವ ರೀತಿಯಲ್ಲಿ ದೇವರ ಒಂದು ಬರವಣಿಗೆ ಮಾಡ್ತಾ ಇದ್ದಾರೆ ಎಂಬುದಾಗಿ. ಅದಕ್ಕೆ ಯೋಹಾನ ಬರೆಸುವಾರ್ತೆ 13:21 ಕೂಡ ನೋಡ್ತೀವಿ, ನಿಮ್ಮಲ್ಲಿ ಒಬ್ಬನು ಹಿಡಿದು ಕೊಡುವನೆಂದು ಸ್ಪಷ್ಟವಾಗಿ ಹೇಳ್ತಾನೆ. ಅಂದ್ರೆ ಯೇಸು ಸ್ವಾಮಿಯನ್ನು ಹಿಡಿದು ಕೊಡುವಂಥದ್ದು ಇಸ್ಕರಿಯೋತೆ. ಯಾಕಂತಂದ್ರೆ ಆತನ ಹಿಡಿದು ಕೊಡುವಂತ ಕಾಲ ಹತ್ತಿರವಾಗ್ತಾ ಇದೆ. ಯೇಸು ಸ್ವಾಮಿ ಬರವನ್ನು ಕೂಡ ಈಗ ಹತ್ತಿರವಾಗ್ತದೆ. ಅದಕ್ಕೆ ಇವತ್ತು ನಾವು ನೋಡ್ತೀವಿ, ಒಬ್ಬರಿಗೊಬ್ಬರು ಹಿಡಿದು ಕೊಡುವಂಥದ್ದು, ಒಬ್ರಿಗೊಬ್ರು ದ್ವೇಷ ಮಾಡುವಂಥದ್ದು ಇವತ್ತು ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ ಪ್ರೀತಿಯಿದ್ದೇವೆ. ಅದಕ್ಕೆ ಅದೇ ಮತ್ತಾಯನ ಬರೆಸುವಾರ್ತೆ 24:10-11 ಕೂಡ ನಾವು ನೋಡ್ತೀವಿ. ಏನಂತಂದ್ರೆ 6ನೇದಾಗಿ ಸುಳ್ಳು ಪ್ರವಾದಿಗಳು ಮೋಸ ಮಾಡುವರು ಎಂಬುದಾಗಿ. ಸುಳ್ಳು ಪ್ರವಾದಿಗಳು ಕುರಿವೇಷವನ್ನು ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ. ಮತ್ತಾಯನ ಬರೆಸುವಾರ್ತೆ 7:15 ನೋಡ್ತೀವಿ. ಇವತ್ತು ಎಷ್ಟು ಅರ್ಥಗರ್ಭಿತವಾದಂತ ವಾಕ್ಯವನ್ನು ನಾವು ಅದನ್ನು ಧ್ಯಾನ ಮಾಡಿ ನಮ್ಮ ವಿಶ್ವಾಸಿಗಳಿಗೆ ನಾವು ಚೆನ್ನಾಗಿ ಹೇಳಬೇಕು. ಅದರಿಗೆ ಅವರು ಇಂಥ ವಾಕ್ಯಗಳನ್ನು ಕೇಳಿ ಅದ್ಭುತವಾದಂತ ರೀತಿಯಲ್ಲಿ ಅವ್ರ ಜೀವಿತವನ್ನು ಚೆನ್ನಾಗಿ ಅವರು ಧ್ಯಾನ ಮಾಡಬೇಕೆಂಬುದಾಗಿ, ಅದನ್ನು ತಿಳ್ಕೊಂಡು ಈ ಆತ್ಮಿಕ ಜೀವಿತದಲ್ಲಿ ಯೇಸು ಸ್ವಾಮಿ ಮಾರ್ಗದಲ್ಲಿ ನಡಿಬೇಕೆಂಬುದಾಗಿ ನಾವು ಒಂದೊಂದು ವಾಕ್ಯ ಅದನ್ನು ಧ್ಯಾನ ಮಾಡಿ ಹೇಳ್ತಾ ಇದ್ರೆ, ಇವತ್ತು ಯಾರೋ ಬಂದು ಒಂದು ಮಾತು ಹೇಳಿದ್ರೆ ಸಾಕು, ಆ ಮಾತಿಗೆ ಅವ್ರು ಏನಾಗ್ತಾರೆ, ಮರಳಾಗ್ತಾ ಇದಾರೆ. ಇವತ್ತು ನಾವು ನೋಡ್ತೀವಿ ಅನೇಕ ಸುಳ್ಳು ಪ್ರವಾದನೆಗಳು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅಂದ್ರೆ ಯೆಶಾಯನ ಪ್ರವಾದನ ಪುಸ್ತಕ 9:15 ಸುಳ್ಳು ಬೋಧನೆ ಪ್ರವಾದನೆಗಳು ನಿಮ್ಮಲ್ಲಿದೆ ಎಂಬುದಾಗಿ ವಾಕ್ಯ. ಅದಕ್ಕೆ ಯೆರೆಮೀಯನ ಪ್ರವಾದನ ಪುಸ್ತಕ 14:14 ಹೇಳ್ತಾನೆ ದೇವರು, ಸುಳ್ಳು ಪ್ರವಾದಿಗಳು ನಾನು ಕಳಿಸಲಿಲ್ಲ, ಅನೇಕ ದರ್ಶನಗಳು, ಯಾವ ಮಾಯ ತಂತ್ರಗಳು ನಾನು ಅವ್ರಿಗೆ ಕಲ್ಪಿಸಿಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ದೇವ್ರು ನನ್ನೊಟ್ಟಿಗೆ ಮಾತನಾಡಿದ್ರು, ನನ್ಗೆ ಹಿಂಗಾಗಿದೆ, ನನ್ಗೆ ಹಂಗಾಗಿದೆ, ಇವೆಲ್ಲ ಸುಳ್ಳು. ನಾವು ನಂಬಲೇಬಾರ್ದು. ನಿಜವಾದ ಕ್ರೈಸ್ತರಾದಂತರ ಬೈಬಲ್ ಓದ್ತಾ ಇದ್ರೆ ಇವೆಲ್ಲ ಯಾರು ನಂಬಲ್ಲ. ಇವತ್ತು ಅನೇಕರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರ್ತಾರೆ ಅಂದ್ರೆ ಅವ್ರ ಮಾತೇ ನಂಬ್ತಾರೆ. ಇವತ್ತು ನಮಗೊಬ್ಬರು ದೇವ್ರ ಸೇವಕರಿದ್ದಾರೆ, ನಮ್ಮ ಅಯ್ಯೋರಿದ್ದಾರೆ, ನಾವು ಹೇಳ್ತೀವಿ ವಾಕ್ಯ, ಆ ವಾಕ್ಯವನ್ನು ಕೇಳಿ ನಾವು ಅದರಂತೆ ಜೀವಿಸಬೇಕೆಂಬ ಮನೋಭಾವನೆ ಇವತ್ತು ವಿಶ್ವಾಸಿಗಳಿಗೂ ಇಲ್ಲ, ಎಜುಕೇಟೆಡ್ ಅವ್ರಿಗೂ ಕೂಡ ಇಲ್ಲ, ಬಹಳ ಕಡಿಮೆ. ಯಾರ್ದೋ ಮಾತು ಕೇಳ್ತಾರೆ. ಅದಕ್ಕೆ ದೇವರ ವಾಕ್ಯದಲ್ಲಿ 2 ತಿಮೋಥಿ 4:3-4 ಸ್ವಸ್ಥ ಬೋಧನೆ ಸಹಿಸಲಾರದ ಕಾಲವು ಬರ್ತದಂದ್ರೆ, ಸ್ವಸ್ಥ ಬೋಧನೆ, ಒಳ್ಳೆ ಬೋಧನೆ, ಬುದ್ಧಿ ಮಾತು ಹೇಳುವಂತ ಬೋಧನೆ, ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಿ ಆ ಬೋಧನೆ ಖಂಡಿಸಿ ವಾಕ್ಯಗಳು ಹೇಳಿದ್ರೆ ಇವತ್ತು ಕೇಳ್ತಾ ಇಲ್ಲ. ಇವತ್ತು ನನ್ನ ಜೊತೆ ಮಾತಾಡಿದ್ರೆ ದೇವ್ರು ಎಂಬುದಾಗಿ ಮಾತನ್ನ ಆಲೋಚನೆ ಮಾಡಲ್ಲ. ಅಯ್ಯವ್ರು ನಮ್ಮೊಟ್ಟಿಗೆ ಹೇಳಿದ್ರು, ಅವ್ರು ನನ್ಗೋಸ್ಕರ ಹೇಳಿದ್ರು, ಇದು ನನ್ನ ಬಗ್ಗೆನೇ ಹೇಳಿದ್ರು ಎಂಬುದಾಗಿ ಇವತ್ತು ಏನ್ ಹೇಳ್ತಾರೆ ಅಂತಂದ್ರೆ, ತಪ್ಪಾಗಿ ತಿಳ್ಕೊಂಡು ಇವತ್ತು ಸಭೆಯನ್ನು ಬಿಟ್ಟು ಹೋಗುವಂತ ಅನೇಕ ವಿಶ್ವಾಸಿಗಳಿದ್ದಾರೆ, ಅನೇಕ ಸಭೆಗಳಿಗೆ ಹೋಗುವಂತರಿದ್ದಾರೆ, ಪ್ರೀತಿಯುಳ್ಳ ದೇವ ಜನ. ಇವೆಲ್ಲವೂ ಕೂಡ ನಡೆಯೋದ ಕಾರಣ ಏನಂತಂದ್ರೆ, ಸುವಾರ್ತೆಗೆ ಏನಾಗ್ತಾ ಇದೆ ಅಂತಂದ್ರೆ ಅಡ್ಡಿ ಆಗ್ತಾ ಇದೆ. ಸುಳ್ಳು ಪ್ರವಾದನೆಗಳು ಮೋಸ ಮಾಡುವಂತರಿದ್ದಾರೆ ಎಂಬುದಾಗಿ ಅದಕ್ಕೆ ನಾವು ನೋಡ್ತಾ ಇದೀವಿ. ಪ್ರೀತಿಯುಳ್ಳ ದೇವ ಜನರೇ, ದೇವರು ಇವತ್ತು ಬರುವುದ ಕಾರಣ ಏನಂತಂದ್ರೆ ಅಂತ್ಯದ ಚಿಹ್ನೆಗಳು. 1ನೇದಾಗಿ ದೇವಾಲಯದ ನಾಶ, 2ನೇದಾಗಿ ಮೋಸ ಮಾಡುವರು, 3ನೇದಾಗಿ ಯುದ್ಧಗಳು, 4ನೇದಾಗಿ ಜನಗಳಿಗೆ ವಿರೋಧವಾಗಿ, ರಾಜ್ಯಕ್ಕೆ ವಿರೋಧವಾಗಿ, ಮತ್ತು ಅದೇ ರೀತಿಯಲ್ಲಿ 5ನೇದಾಗಿ ನಾವು ನೋಡ್ತೀವಿ ಶ್ರಮೆ, ಕಷ್ಟಗಳು, ಕೊಲ್ಲುವಂಥದ್ದು, ಹಗೆ ಮಾಡುವಂಥದ್ದು, 5ನೇದಾಗಿ 6ನೇದಾಗಿ ಸುಳ್ಳು ಪ್ರವಾದಿಗಳು ಎಂಬುದಾಗಿ ಕೂಡ ನೋಡ್ತೀವಿ. ಅದೇ ರೀತಿಯಲ್ಲಿ ಕೂಡ 7ನೇದಾಗಿ ನೋಡ್ತೀವಿ ಪ್ರೀತಿ ತಣ್ಣಗಾಗುತ್ತೆ. ಇವತ್ತು ಪ್ರತಿಯೊಬ್ಬೊಬ್ಬರಲ್ಲಿ ಪ್ರೀತಿ ಇಲ್ಲ. ಅದಕ್ಕೆ ನಾವು ನೋಡ್ತೀವಿ ಯೆರೆಮೀಯನ ಪ್ರವಾದನ ಪುಸ್ತಕ 2:1-2 ಯೆರೂಸಲೇಮಿಯ ಜನರೇ, ನಿನ್ನ ಯೌವನ ಕಾಲದಲ್ಲಿ ಇಟ್ಟಿರುವಂತ ನಿನ್ನ ಪ್ರೀತಿ ಈಗ ಇಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಅಂದ್ರೆ ಇವತ್ತು ನಾವು ಮೊಟ್ಟ ಮೊದಲದಾಗಿ ಯಾವತ್ತು ಯೇಸು ಸ್ವಾಮಿಯನ್ನು ನಂಬಿರುವಂತ ಪ್ರೀತಿ ಇವತ್ತು ನಮ್ಮಲ್ಲಿಲ್ಲ. ಬರ್ತಾ ಬರ್ತಾ ಪ್ರೀತಿ ಕಡಿಮೆ ಆಗ್ತಾ ಇದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಮೊದಲಿಗಿರುವಂತ ನಿನ್ನ ಪ್ರೀತಿಯನ್ನು ಬಿಟ್ಟಿದೀಯ, ನಾನು ನಿನ್ನನ್ನು ಒಂದು ತಪ್ಪು ಹೊರಿಸಬೇಕೆಂಬುದಾಗಿ ಪ್ರಕಟಣೆ ಪುಸ್ತಕ 2:4 ನಿನ್ನ ಮೊದಲನೇ ಪ್ರೀತಿ ನೀನು ಬಿಟ್ಟಿದೆ ಎಂಬುದಾಗಿ ದೇವರ ವಾಕ್ಯ ಇದೆ. ಇವತ್ತು ನಾವು ಕೂಡ ದೇವರ ಪ್ರೀತಿಯನ್ನು ನಾವು ಯಾವತ್ತೂ ಕೂಡ ಬಿಡಬಾರದು. ಆತನ ಮೇಲೆ ಇರುವಂತ ಪ್ರೀತಿಯನ್ನು ಯಾವತ್ತೂ ಕೂಡ ಬಿಡಬಾರದು, ಕಷ್ಟದಲ್ಲಿ, ಬಾಧೆಗಳಲ್ಲಿ. ಅದಕ್ಕೆ ಇವತ್ತು ಈ 7 ವಿಷಯದಲ್ಲಿ ಕೂಡ ದೇವರ ಒಂದು ಬರವಣೆಯನ್ನು ನಮಗೆ
ಚಿಹ್ನೆಗಳು ತೋರಿಸ. ಅದಕ್ಕೆ ಇದು ನಮ್ಮ ಜೀವಿತಕ್ಕೆ ಅನ್ವಯ ಏನಂತಂದ್ರೆ ನಾವ್ ಯಾವತ್ತೂ ಕೂಡ ಎಚ್ಚರಿಕೆಯಾಗಿರ್ಬೇಕು. ಮತ್ತೊಂದು ಸುವಾರ್ತೆ 14ನೇ 42ನೇ ವಚನ, ಯಾವತ್ತೂ ಕೂಡ ನಾವು ಎಚ್ಚರಿಕೆಯಾಗಿರ್ಬೇಕು. ಎರಡನೇದಾಗಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ಲೂಕನ ಸುವಾರ್ತೆ 21ನೇ 36ನೇ ವಚನ. ಅದೇ ರೀತಿಯಲ್ಲಿ 2ನೇ ಪೇತ್ರ 3ನೇ 11ರಿಂದ 14 ವಚನ, ಪವಿತ್ರವಾದಂತ ಜೀವಿತ, ಪರಿಶುದ್ಧ ಜೀವಿತ ಇರಬೇಕು ನಮ್ಮ ಜೀವನಕ್ಕೆ ಅನ್ವಯ. ಅಂತಂದ್ರೆ ದೇವ್ರು ಯಾವತ್ತು ಬರ್ತಾನೋ ಗೊತ್ತಿಲ್ಲ. ಈ ಇವೆಲ್ಲೂ ಕೂಡ ಈ ಚಿಹ್ನೆಗಳು ಯಾಕಂತಂದ್ರೆ ಇವೆಲ್ಲ ನಡೀತಾ ಇದಾವೆ. ಇವೆಲ್ಲ ಘಟನೆಗಳು ನಮಗೆ ಕಣ್ಣೆದುರಿಗೆ ಕಾಣ್ತಾ ಇದಾವೆ, ನಡೀತಾ ಇದಾವೆ ನಮ್ಮ ಜೀವಿತದಲ್ಲಿ. ಅದಕ್ಕೆ ಎಚ್ಚರಿಕೆಯಾಗಿರ್ಬೇಕು, ಪ್ರಾರ್ಥನೆ ಮಾಡ್ತಾ ಇರಬೇಕು, ಪರಿಶುದ್ಧ ಜೀವಿತವಾಗಿರ್ಬೇಕು. ಪ್ರಕಟಣೆ ಪುಸ್ತಕ 16-15ನೇ ವಚನದಲ್ಲಿ ವಿಶ್ವಾಸದಲ್ಲಿ ಯಾವತ್ತೂ ಕೂಡ ನಾವೇನಾಗಿರ್ಬೇಕಂತಂದ್ರೆ ಸ್ಥಿರವಾಗಿ ನಿಂತುಕೊಳ್ಬೇಕೆಂಬುದಾಗಿ ದೇವರ ವಾಕ್ಯ. ಅದಕ್ಕೆ 1ನೇ ಥೆಸಲೋನಿಕದವರು ಬರೆದ ಪತ್ರಕ್ಕೆ 5ನೇ 23ನೇ ವಚನದಲ್ಲಿ ನೋಡ್ತೀವಿ, ಯೇಸು ಕ್ರಿಸ್ತನ ಪ್ರತ್ಯಕ್ಷನಾಗುವಾಗ ನಮ್ಮ ಪ್ರಾಣ ಶರೀರ ದೋಷವಿಲ್ಲದವರಾಗಿರ್ಬೇಕೆಂಬುದಾಗಿ ಹೇಳ್ತಾರೆ. ಅದೇ ನಮಗೆ ಇರುವಂತದ ಅನ್ವಯ. ಇವತ್ತು ಕಷ್ಟ ಬಾಧೆಗಳು ಏನೇ ಇದ್ರು ಕೂಡ ಯೇಸು ಸ್ವಾಮಿ ಬರುವ ಸಂದರ್ಭದಲ್ಲಿ ದೋಷವಿಲ್ಲದವರಾಗಿದ್ದರೆ ಪರಲೋಕ ರಾಜ್ಯಕ್ಕೆ ನಾವು ಮತ್ತು ನಿಲ್ಲುವುದಕ್ಕೆ, ಆತನ ಮುಂದೆ ನಿಲ್ಲುವುದಕ್ಕೆ, ಆ ಪರಲೋಕ ರಾಜ್ಯ ಸೇರುವುದಕ್ಕೆ ಅವಕಾಶ. ಅದಕ್ಕೆ ನಾವು ನೋಡ್ತೀವಿ 1ನೇ ಯೋಹಾನ 2ನೇ 28ನೇ ನೋಡ್ತೀವಿ, ಕ್ರಿಸ್ತನು ಪ್ರತ್ಯಕ್ಷನಾದಾಗ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಎದುರುಗೊಳ್ಬೇಕು. ನಾಚಿಕೆ ಎಂಬ ಒಂದು ಸ್ವಭಾವ ನಮಗಿದ್ರೆ, ಪಾಪವೆಂಬ ಸ್ವಭಾವ ನಮಗಿದ್ರೆ ಯೇಸು ಸ್ವಾಮಿನ ಎದುರ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ಯೇಸು ಸ್ವಾಮಿ ಬರುವಂತ ಈ ಒಂದು ಘಟನೆಗಳನ್ನು ನಾವೆಲ್ಲರೂ ಕೂಡ ಅರಿತಿದ್ದೇವೆ, ಸ್ಪಷ್ಟವಾಗಿ ಧ್ಯಾನ ಮಾಡ್ತಾ ಇದ್ದೇವೆ. ಅದಕ್ಕೆ ಆ ಬರವಣಿಗೆ ಒಳಗೆ ನಾವೆಲ್ಲರೂ ಕೂಡ ಸಿದ್ಧವಾಗಿದ್ದು ದೇವರ ರಾಜ್ಯಕ್ಕೆ, ನಾವು ಆತನ ರಾಜ್ಯಕ್ಕೆ ಸಿದ್ಧವಾಗಿ ಯಾವತ್ತೂ ಕೂಡ ಎಚ್ಚರಿಕೆಯಾಗಿದ್ದು ಪ್ರಾರ್ಥನೆ ಮಾಡುತ್ತಾ ಪರಿಶುದ್ಧ ಜೀವಿತವನ್ನು ಜೀವಿಸುತ್ತಾ ವಿಶ್ವಾಸದಲ್ಲಿ ಸ್ಥಿರವಾಗಿದ್ದರೆ, ಯಾವ ದೋಷವಿಲ್ಲದವರಾಗಿ ನಾವು ಯೇಸು ಸ್ವಾಮಿಯ ಒಂದು ಬರವನ್ನ ಎದುರ್ಕೊಂಡ್ರೆ ಖಂಡಿತವಾಗಿ ನಾವು ಪರಲೋಕ ರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯ. ಇಲ್ಲಂತಂದ್ರೆ ಈ ಲೋಕದಲ್ಲಿ ನಾವು ಕಡೇ ದಿನಮಾನಗಳಲ್ಲಿ ಸಮಸ್ಯೆಗಳಲ್ಲಿ ಬಾಧೆಗಳಿದ್ದು ಆ 2ನೇ ಬರವನ್ನ ಎದುರ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇವತ್ತು ಒಂದು ಸುವಾರ್ತಿಕರ ಜೀವನ ಚರಿತ್ರೆಯನ್ನು ನೋಡುವುದಾದ್ರೆ, ಜಾನ್ ಪೈಪರ್ ಎಂಬುದಾಗಿ ಜನವರಿ 21, 1946 ಅವರ ಜೀವನ ಚರಿತ್ರೆ. ಇವರ ವಿಷಯದಲ್ಲಿ ನಾವು ನೋಡುವುದಾದರೆ 1946ರಲ್ಲಿ ಅಮೆರಿಕ ಟೆನಿಸಿಯಲ್ಲಿ ಅವರು ಜನಿಸಿದಂತ ಜಾನ್ ಇವರು ಬ್ಯಾಪ್ಟಿಸ್ಟ್ ಚರ್ಚ್ ಸಭಾಪಾಲಕರಾಗಿದ್ದರು. ದೈವಶಾಸ್ತ್ರದ ಮತ್ತು ಲೇಖನದ ಅನೇಕ ದೇವರ ವಾಕ್ಯದ ಬಗ್ಗೆ ಅದ್ಭುತವಾದಂತ ರೀತಿಯಲ್ಲಿ ಇವರು ಬೋಧನೆಗಳನ್ನು ಹೆಚ್ಚಿನ ರೀತಿಯಲ್ಲಿ ತಿಳಿದುಕೊಂಡಂತ ವ್ಯಕ್ತಿಯಾಗಿದ್ದರು. ಮತ್ತು ಬ್ಯಾಪ್ಟಿಸ್ಟ್ ಸಭೆಯ ಸಭಾಪಾಲಕರಾಗಿ 30 ವರ್ಷಗಳ ಹೆಚ್ಚು ಕಾಲ ಸೇವೆಯನ್ನು ಸಲ್ಲಿಸಿದರು. ಇವರು ಕ್ರೈಸ್ ಹೆಂಡೋನಿಸಂ ಮತ್ತು ಅನೇಕ ದೇವರ ಕಾರ್ಯಗಳನ್ನು, ಅದ್ಭುತವಾದಂತ ದೇವರ ಕಾರ್ಯಗಳನ್ನು ಮಾಡೋದಕ್ಕಾಗಿ ಕೂಡ ಇವರು ಮುಂದಾಗಿದ್ದರು ಎಂಬುದಾಗಿ ಕೂಡ ನೋಡ್ತಾ ಇದ್ದಾರೆ. ಪ್ರಾಮುಖ್ಯವಾಗಿ ಇವರ ಪುಸ್ತಕಗಳು, ಇವರು ಬರೆದಿರುವಂತ ಎಲ್ಲ ದೇವರ ವಾಕ್ಯಗಳನ್ನು ಕೂಡ ಲಕ್ಷಾಂತರ ಜನರು ಓದುವುದಕ್ಕಾಗಲಿ ಮತ್ತು ಅದನ್ನು ಇರುವಂತ ಸತ್ಯವನ್ನು ತಿಳಿದುಕೊಳ್ಳುವುದಕ್ಕಾಗಿ ಅನೇಕ ಜನರಿಗೆ ಸಹಾಯವಾಗಿದೆ ಎಂಬುದಾಗಿ ಕೂಡ ನೋಡ್ತಾ ಇದ್ದಾರೆ. ಮತ್ತು ಇವರ ಬೋಧನೆ ಏನಂತಂದ್ರೆ, ದೇವರಲ್ಲಿರುವಂತ ಸಂತೋಷ, ದೇವರ ಒಂದು ಶ್ರೇಷ್ಠತೆ, ದೇವರಲ್ಲಿರುವಂತ ಅದ್ಭುತವಾದಂತ ಒಂದು ಕಾರ್ಯಗಳನ್ನು ಇವರು ವಿವರಣೆ ಮಾಡ್ತಾ ಇದ್ರು. ಅದಕ್ಕೆ ಇವರು ಜೀವಿತದಲ್ಲಿ ಕೆಲವೊಂದು ಪರೀಕ್ಷೆಗಳು ಬಂದವು. ಆ ಪರೀಕ್ಷೆಗಳಲ್ಲಿ ಇವರು ಬಹಳ ಅದ್ಭುತವಾದಂತ ರೀತಿಯಲ್ಲಿ ನಂಬಿಕೆಯಲ್ಲಿ ಜೀವಿಸಿದರು ಎಂಬುದಾಗಿ ಆ ಅಮೆರಿಕದ ಆ ಬ್ಯಾಪ್ಟಿಸ್ಟ್ ಸಭೆಯಲ್ಲಿ ಅನೇಕ ವಿಶ್ವಾಸಿಗಳು ಇವ್ರ ಬಗ್ಗೆ ಹೇಳ್ತಾ ಇದ್ರಂತೆ. ಸಭೆ ಪಾಲನೆ ಮಾಡುವಾಗಲಿ, ಸುವಾರ್ತೆ ಸಾರುವಂತ ಸಂದರ್ಭದಲ್ಲಾಗಲಿ ಮತ್ತು ಅನೇಕ ವಾಕ್ಯಗಳನ್ನು ಹಂಚುವಾಗಲಿ, ಸೇವೆ ಮಾಡುವಂತ ಸಂದರ್ಭದಲ್ಲಿ ಇವರಿಗೆ ಅನೇಕ ಕಷ್ಟಗಳು, ಬಾಧೆಗಳು
ಹಿಂಸೆಗಳು ಬಂದಾಗ ಕೂಡ ದೇವರಲ್ಲಿ ಅವರು ತಮ್ಮ ಜೀವಿತವನ್ನು ಅದ್ಭುತವಾದಂತ ರೀತಿಯಲ್ಲಿ ಕಾಪಾಡಿಕೊಳ್ಳುವುದಕ್ಕೆ ಒಳ್ಳೆಯ ಒಂದು ವ್ಯಕ್ತಿಯಾಗಿದ್ದಾರೆ ಎಂಬುದಾಗಿ ಅಲ್ಲಿರುವಂತಹ ವಿಶ್ವಾಸಿಗಳು ಹೇಳ್ತಾ ಇದ್ದಾರೆ ಎಂಬುದಾಗಿ ನಾವು ಚರಿತ್ರೆಯಲ್ಲಿ ನೋಡ್ತಾ ಇದ್ದೇವೆ ಅವರ ವಿಷಯ. ಪ್ರೀತಿಯುಳ್ಳ ದೇವ ಜನರು, ಇವತ್ತು ನಾವು ಕೂಡ ನಮ್ಮ ಜೀವಿತದಲ್ಲಿ ಕೂಡ ಕ್ರಿಸ್ತನ ಬರವಣದ ವಿಷಯದಲ್ಲಿ ಅನೇಕ ಘಟನೆಗಳು ನಡೀತಾ ಇದೆ, ನಮ್ಗೆಲ್ಲರಿಗೂ ಗೊತ್ತುಂಟು. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಏನಂತಂದ್ರೆ, ಇದೆಲ್ಲ ಪರಲೋಕ ರಾಜ್ಯದ ಒಂದು ಸುವಾರ್ತೆಗೆ ಸಾರಲ್ಪಡ್ತಾ ಇದೆ ಎಂಬುದಾಗಿ, ಅನೇಕ ಜನರಿಗೆ ಸಾರಲ್ಪಡಬೇಕು ಎಂಬುದಾಗಿ. ಅದೇ ರೀತಿಯಲ್ಲಿ ಕೂಡ ಈ ಜಾನ್, ಈ ಸುವಾರ್ತಿಕರ ಅವರ ಜೀವನದಲ್ಲಿ ಅನೇಕ ಜನರಿಗೆ ತಮ್ಮ ಒಂದು ಪತ್ರಿಕೆಗಳ ಮುಖಾಂತರ, ಸುವಾರ್ತೆ ಮುಖಾಂತರ ಅನೇಕರಿಗೆ ಸುವಾರ್ತೆಯನ್ನು ಸಾರಿದರು ಎಂಬುದಾಗಿ ನಾವು ನೋಡ್ತೀವಿ. ದೇವ ಜನರು, ಇವತ್ತು ನಾವು ಕೂಡ ದೇವರು ನಮಗೆ ಕೊಟ್ಟಿರುವಂತ ಒಳ್ಳೆಯ ಅವಕಾಶ ಈ ಕಡೆ ದಿನಮಾನಗಳಲ್ಲಿ. ಯಾಕಂತಂದ್ರೆ ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಏನಂತಂದ್ರೆ, ಮತ್ತಾಯ ಸುವಾರ್ತೆ 4ನೇ ಅಧ್ಯಾಯದಲ್ಲಿ 14ನೇ ವಚನದಲ್ಲಿ, ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದ ಎಲ್ಲಾ ಜನಾಂಗಗಳಿಗೆ, ಎಲ್ಲಾ ಕಡೆಗೆ ಏನಾಗಿರ್ಬೇಕಂತಂದ್ರೆ ಸಾರಲ್ಪಡಬೇಕು, ಆವಾಗ ಅಂತ್ಯ ಬರುವುದು. ಈಗ ನಾವು ಧ್ಯಾನ ಮಾಡಿದಂತ ಈ ಎಲ್ಲ ಕೂಡ ಏನಂತಂದ್ರೆ ಯೇಸು ಕ್ರಿಸ್ತನದ ಅಂತ್ಯದ ಚಿಹ್ನೆಗಳು. ದೇವಾಲಯದ ನಾಶ, ಮೋಸಗೊಳಿಸುವುದು, ಯುದ್ಧಗಳು ಮತ್ತು ಜನಕ್ಕೆ ಜನ ವಿರೋಧವಾಗಿ, ರಾಜ್ಯಕ್ಕೆ ರಾಜ್ಯ ವಿರೋಧವಾಗಿ, ಬರಗಾಲ, ಭೂಕಂಪಗಳು ಮತ್ತು ಶ್ರಮೆಯನ್ನು ಒಪ್ಪಿಸುವಂಥದ್ದು, ಕೊಲೆ ಮಾಡುವಂಥದ್ದು, ಎಲ್ಲಾ ಜನಾಂಗಗಳಿಗೆ ಅಗೆ ಮಾಡುವಂಥದ್ದು, ಸುಳ್ಳು ಪ್ರವಾದಿಗಳು, ಪ್ರೀತಿಯು ಕೂಡ ಇವತ್ತು ತಣ್ಣಗಾಗುವಂಥದ್ದು. ಮತ್ತು ಇವತ್ತು ನಾವು ನೋಡ್ತಾ ಇದ್ದೀವಿ, ಕಡೆಯವರೆಗೆ ತಾಳಿಕೊಳ್ಳುವವನಿಗೆ ರಕ್ಷಣೆಯಾಗುವುದು. ಇವೆಲ್ಲವೂ ಕೂಡ ಯೇಸು ಕ್ರಿಸ್ತನ ಬರವಣಿಗೆಯಲ್ಲಿ ಖಂಡಿತವಾಗಿ ನಡೀತಾ ಇದೆ ಎಂಬುದಾಗಿ ಕೂಡ ನಾವು ನೋಡ್ತೀವಿ. ಅದಕ್ಕೆ ಇವೆಲ್ಲ ಕೂಡ ನಡಿಬೇಕಾದ್ರೆ ಕಾರಣ ಏನಂತಂದ್ರೆ, ಎಲ್ಲರಿಗೂ ಸುವಾರ್ತೆ ಸಾರಲ್ಪಡಬೇಕೆಂಬ ರೈತರು. ದೇವ ಜನರೇ, ಇವತ್ತಿನ ನಾವೆಲ್ಲರೂ ಕೂಡ ಪ್ರಾಮುಖ್ಯವಾಗಿ ಅರ್ಥ ಮಾಡಿಕೊಳ್ಳೋದು ಏನಂತಂದ್ರೆ, ಈ ಎಲ್ಲಾ ಪರೀಕ್ಷೆಗಳು ಮತ್ತೆ ಇವೆಲ್ಲ ಕಷ್ಟಗಳು, ಬಾಧೆಗಳು, ನೋವುಗಳು, ಶ್ರಮೆಗಳು, ಇವತ್ತು ನೋಡ್ರಿ, ಒಂದು ಮನುಷ್ಯನು ಸ್ವತಂತ್ರವಾಗಿ ಜೀವನ ಮಾಡಿಕೊಳ್ಳಲು ಕಷ್ಟವಾಗ್ತಾ ಇದೆ ಇವತ್ತು ಪ್ರಪಂಚ. ಇವತ್ತಿನ ದಿನಕ್ಕೆ ಸ್ವತಂತ್ರವಾಗಿ ಅವನ ಇಷ್ಟಾನುಸಾರವಾಗಿ ಜೀವನ ಮಾಡಬೇಕಾದ್ರೂ ಕೂಡ ಇವತ್ತು ಪ್ರಪಂಚ ನಮಗೆ ಬಿಡುಗಡೆ ಮಾಡ್ತಾ ಇಲ್ಲ. ಕಾರಣ ಏನು? ಯಾಕಂತಂದ್ರೆ ಸಹಿಸ್ಕೊಳ್ತಾ ಇಲ್ಲ ಮನುಷ್ಯ. ಇವರು ಸುಖವಾಗಿದ್ದಾರೆ, ಇವ್ರು ಸಂತೋಷವಾಗಿದ್ದಾರೆ ಅಂತೇಳಿ ಮನುಷ್ಯನ ಮೇಲೆ ಮನುಷ್ಯ ದ್ವೇಷಗಳು ಇವೆಲ್ಲ ಬರ್ತಾ ಇದೆ. ಕಾರಣ ಏನಂತಂದ್ರೆ ಸ್ವಾರ್ಥ. ಇದಕ್ಕೆಲ್ಲ ಕಾರಣ ಯೇಸು ಸ್ವಾಮಿ ಬರುವನ ಬಗ್ಗೆ ಹತ್ತಿರವಾಗ್ತಾ ಇದೆ. ಕಾರಣ ಇವತ್ತು ಸಹಿಸಲಾರದ ಪ್ರಪಂಚದಲ್ಲಿ ನಾವಿದ್ದೀವಿ. ಅದಕ್ಕೆ ನಾವೆಲ್ಲರೂ ಕೂಡ ಜಾಗೃತಿಯಾಗಿದ್ದುಕೊಂಡು ದೇವರ ಭರಣೆಯನ್ನು ಎದುರು ನೋಡುತ್ತಾ ಆತರ ಮಾರ್ಗದಲ್ಲಿರೋಣ ಅಂತ ಕೃಪೆ ದೇವರು ಈ ವಾಕ್ಯದ ಮುಖಾಂತರವಾಗಿ ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿ. ಮಹಾಪರಿಶುದ್ಧನಾಗಿರುವಂತ ನಮ್ಮ ತಂದೆ, ಸುಜ್ಞಾನ ಶ್ರೇಷ್ಠನೇ, ಅತಿಶಯ ಪರನೇ, ನೀನು ಒಳ್ಳೆ ದೇವರು, ಒಳ್ಳೆ ತಂದೆಯಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೇಗೋ ಸ್ವಾಮಿ ಬಲಹೀನತೆಯಲ್ಲಿ ದೇವರಿಗೆ ಬಲವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ಇವತ್ತು ಯೇಸು ಸ್ವಾಮಿಯವರ ಒಂದು ಬರವಣ ಬಗ್ಗೆ 7 ವಿಷಯದಲ್ಲಿ ಕರ್ತನೆ ನಮ್ಮೊಟ್ಟಿಗೆ ನೀನು ಮಾತನಾಡಿದೆಯ. ಇವೆಲ್ಲವೂ ಕೂಡ ಇವತ್ತು ನಮ್ಮ ಜೀವಿತದಲ್ಲಿ ನಡೀತಾ ಇದೆ, ಪ್ರಪಂಚದಲ್ಲಿ ನಡೀತಾ ಇದೆ. ಈ ಚಿಹ್ನೆಗಳು, ಈ ಬರವಣಿಗೆ ಕರ್ತನೆ, ನಿನ್ನ ರಾಜ್ಯವು ಹತ್ತಿರವಾಗ್ತಾ ಇದೆ. ಸರ್ವಲೋಕಕ್ಕೆ ನಿನ್ನ ವಾಕ್ಯವು ಸಾರಲ್ಪಡಬೇಕಾಗಿದೆ. ಅದರ ವಿಷಯದಲ್ಲಿ ನಮ್ಮೊಟ್ಟಿಗೆ ನೀನು ಮಾತನಾಡಬೇಕಾಗಿ ಸ್ತೋತ್ರ. ಒಬ್ಬ ಸುವಾರ್ತಿಕರು ಜಾನ್ ಪೈಪರ್ ಎಂಬುದಾಗಿ ಅವರ ವಿಷಯದಲ್ಲಿ ಕೂಡ ಕರ್ತನೆ ನಮಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಅವರು ಕೂಡ ಬ್ಯಾಪ್ಟಿಸ್ಟ್ ಸಭೆಯಲ್ಲಿ 30 ವರ್ಷ ಸೇವೆಯನ್ನು ಮಾಡ್ತಾ ಇದ್ದಾಗ ಅವರ ಮುಖಾಂತರ ಅನೇಕ ಸ್ಥಳಗಳಲ್ಲಿ ವಾಕ್ಯಗಳನ್ನು ಸಾರುವಂತೆ, ಅವರ ಮುಖಾಂತರವಾಗಿ ಅನೇಕ ಅದ್ಭುತಗಳನ್ನು ನೀನು ಮಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ.
ಈ ವಾಕ್ಯವನ್ನು ಕೇಳಿದಂತ ಎಲ್ಲ ದೈವ ಸೇವಕರು, ಎಲ್ಲ ಸಭೆ ಹಿರಿಯರು, ವಿಶ್ವಾಸಿಗಳನ್ನು ಆಶೀರ್ವದಿಸಿ, ನಮ್ಮನ್ನು ಆಶೀರ್ವದಿಸಿ. ನಮ್ಮ ಕಲ್ವಾರಿ ಸಭೆಗಳಿಗಾಗಿ ಕರ್ತನೆ, ಎಲ್ಲ ಅಧಿಕಾರಿಗಳಿಗಾಗಿ ಕರ್ತನೆ, ನಮ್ಮೆಲ್ಲರಿಗಾಗಿ ಪ್ರಾರ್ಥನೆ ಮಾಡಿ ಆಶೀರ್ವದಿಸು, ಕೃಪೆಯನ್ನು ತೋರಿಸು. ಇವಾಗ ಸ್ವಾಮಿ ನಮಗೆ ಕರ್ತನೆ ಎಲ್ಲಾ ರೈತರಿಗಾಗಿ ಕೊಡು ಪ್ರಾರ್ಥನೆ ಮಾಡುತ್ತೇವೆ. ಒಳ್ಳೆ ಮಳೆಯನ್ನು ಕೊಡು ಕರ್ತನೆ. ಕರ್ತನೆ, ಮಳೆಯಿಂದ ಕರ್ತನೆ ಬೆಳೆ ನಾಶವಾಗ್ತಾ ಇದೆ ಅಪ್ಪ. ಒಳ್ಳೆ ಮಳೆಯನ್ನು ಕೊಟ್ಟು ರೈತರಿಗೆ ಕರ್ತನೆ ಅದ್ಭುತವಾದಂತ ರೀತಿಯಲ್ಲಿ ಜೀವಿಸುವಂತ ಕೃಪೆಯನ್ನು ನಮ್ಮನ್ನು ಆಶೀರ್ವದಿಸು, ನಿನ್ನ ಕೃಪೆಯನ್ನು ತೋರಿಸು. ಎಲ್ಲ ಒಳ್ಳೆ ದಾನಗಳಿಗೆ ಮೂಲ ಕರ್ತನಾದ ತಂದೆ, ನಿನ್ನ ನಾಮಕ್ಕೆ ಸ್ತೋತ್ರ. ಈ ಪ್ರಾರ್ಥನೆ ಯೇಸುವಿನ ಹೆಸರಿನಲ್ಲಿ ಕೇಳುತ್ತೇವೆ ನಮ್ಮ ತಂದೆ, ಆಮೆನ್.